ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಅಂತ ನೋಡ್ತಾ ಇದ್ದೀರಾ, ಇವತ್ತು ಸಂಡೇ. ಸೊ ಇವತ್ತು 3 ಫಂಕ್ಷನ್ ಇತ್ತು, ಅದಕ್ಕೆ ಅಂತ ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿಗಳಿವೆಲ್ಲ, ಬಟ್ ಒನ್ ಟೈಮು ವೇರ್ ಮಾಡಿಲ್ಲ. ಈಗ ಯೂಸ್ ಆಗ್ತಾ ಇದೆ. ಇದು ಬಂದು ಪೋತಿಸಲ್ಲಿ ನನಗೆ ಸ್ಯಾರಿ ತೊಗೊಂಡಿತ್ತು. ಕಾಲರ್ ನೆಕ್ ಬೇಕು ಅಂದ್ಬಿಟ್ಟು ಈ ಸ್ಯಾರಿಗೆ ಕಾಲರ್ ನೆಕ್ ಕೊಟ್ಟು ಹೊಲಿಸಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಜಾಸ್ತಿ ಸಿಂಗಲ್ ಪಿನ್ ಮಾಡಲ್ಲ, ಆದರೆ ಇವತ್ತು ಮಾಡೋಣ, ಈ ಸ್ಯಾರಿಗೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಸಿಂಗಲ್ ಪಿನ್ ಮಾಡಿದ್ದೀನಿ. ವಿತೌಟ್ ಮೇಕಪ್ ಈಗ ಕಾಣಿಸ್ತಿದ್ದೀನಿ. ಹೆಣ್ಮಕ್ಳಿಗಂತೂ ಸ್ಯಾರಿ ಹಾಕ್ಕೊಂಡು ಫೋಸ್ ಕೊಡೋದು ಒಂದು ಕಾಮನ್ ಹ್ಯಾಬಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇದೆ. ಸ್ಯಾರಿಗೆ ಈ ಥರ ರೆಡಿ ಆಗಿದ್ದೀನಿ. ಇವತ್ತು ನಮ್ಮದು ಮದುವೆ ಆಗಿ 3 ಮಂತ್ಸ್ ಆಗಿತ್ತು, ಅದು ಒಂದು ಸ್ಪೆಷಲು. ಮತ್ತು 3 ಫಂಕ್ಷನ್ ಬೇರೆ ಇತ್ತಲ್ಲ, ಸೊ ರೆಡಿಯಾಗಿ ನಾನು ಸಂತು ಹೊರಟ್ವಿ. ಫಸ್ಟ್ ಫಂಕ್ಷನ್ ಬಂದು ನಿಯರು ನಮ್ಮ ಮನೆ ಹತ್ರನೇ ಇದ್ದಿದ್ದು, ಗುರುಪ್ರವೇಶ ಇತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬೆನ್ನಳ್ಳಿ ತಾನೆ ತಂಗಿಯವರು ನಿಂದೆ ಅನ್ನಳ್ಳಿ. ನಾನು ಒಂದಿನೂ ಹೋಗಿಲ್ಲ. ಬೇಕಂತೆ ಮನೆ ಬೇಕಂತೆ ಅನ್ನಳ್ಳಿ ಬೇಡವಾ? ಸಂತು ಹೀಗೆ ನನ್ನನ್ನು ರೇಗಿಸ್ತಾನೇ ಇರ್ತಾರೆ. ನಾವು ಅಲ್ಲಿ ಗುರುಪ್ರವೇಶನ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡಲಿಲ್ಲ, ಬಿಕಾಸ್ ರಾಮನಗರದಲ್ಲಿ ಊಟಕ್ಕೆ ಕರೆದಿದ್ರು. ಮದುವೆ ಆಗಿ ಹೊಸ್ದಾಗಿ ಕರೀತಾರಲ್ಲ ಆ ಥರ ಸಂತು ಫ್ರೆಂಡ್ ಅವ್ರ ಮಾವ ಬಂದು ಊಟಕ್ಕೆ ಕರೆದಿದ್ರು. ಅಲ್ಲಿಗೆ ಹೋಗ್ತಾ ಇದ್ವಿ. ಹೋಗೋದಾದ್ರೆ ನನಗೆ ಸುಸ್ತಾಗ್ತಿತ್ತು ಅಂದ್ಬಿಟ್ಟು ಜ್ಯೂಸ್ ಕೊಡಿಸಿದ್ರು. ಜ್ಯೂಸ್ ಕುಟ್ಕೊಂಡು ರಾಮನಗರ ಹೋದ್ವಿ. ಅಲ್ಲಿ ಒಳ್ಳೆ ಊಟ ಮಾಡಿಕೊಂಡು ಬಂದ್ವಿ. ನಾನಂತೂ ಒಳ್ಳೆ ಚಬ್ಬಿ ಥರ ಆಗ್ಬಿಟ್ಟಿದ್ದೀನಿ ಎಲ್ಲ ಕಡೆ ತಿಂದು. ನೆಕ್ಸ್ಟು ಸಂತು ಫ್ರೆಂಡ್ ಪಾಪುದು ಬರ್ತ್ಡೇ ಪಾರ್ಟಿ ಇತ್ತು ಅಂದ್ಬಿಟ್ಟು ಮದ್ದೂರು ಕಡೆ ಹೋಗ್ತಿದ್ವಿ. ಮದ್ದೂರಲ್ಲಿ ಬರ್ತ್ಡೇ ಪಾರ್ಟಿ ಎಲ್ಲ ಮುಗ್ದೋಗಿತ್ತು. ಹೋಗಿ ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ಆದ್ವಿ. ರಿಟರ್ನ್ ಆಗಬೇಕಾದ್ರೆ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಸಂತುಗೆ ಮಿರಾಕಿ. ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಮಿರಾಕಿಗೆ ಹೋದ್ವಿ. ಸಂತುಗೆ ಎಷ್ಟು ಫೇವ್ರೆಟ್ ಅಂದರೆ ಈ ಸೈಡ್ ಬಂದಾಗೆಲ್ಲ ಹೋಗ್ತಾ ಇರ್ತಾರೆ ಅಲ್ಲಿಗೆ. ನಾನಿದು ಸೆಕೆಂಡ್ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ಹೋದಾಗೆ ನನಗೂ ತುಂಬ ತುಂಬಾ ಇಷ್ಟ ಆಗೋಯ್ತಿದ್ದು. ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ, ಒರಿಜಿನಲ್ ಫ್ಲೇವರ್ ಅಂತಲೇ ಹೇಳ್ಬೋದು. ಇಲ್ಲಿ ಐಸ್ ಕ್ರೀಮ್ ಸಿಗುವಂಥ ಐಸ್ ಕ್ರೀಮ್ಗಳು ನನಗಂತೂ ತುಂಬಾ ಇಷ್ಟ. ಸಂತುಗಂತೂ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ಅಲ್ಲಿ ಸಿಗೋ ಐಸ್ ಕ್ರೀಮ್ಗಳಂತೂ ಎಲ್ಲೂ ಸಿಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಒರಿಜಿನಲ್ ಫ್ಲೇವರ್ ಆಗಿರುತ್ತೆ. ನಾವು ಬಂದು ರೆಡ್ ವೆಲ್ವೆಟ್ ಮತ್ತು ಮ್ಯಾಂಗೋ ಫ್ಲೇವರ್ ತೊಗೊಂಡ್ವಿ. ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡು ನನಗಂತೂ ತುಂಬ ಇಷ್ಟ ಆಯಿತು. ತಿಂದು ನೆಕ್ಸ್ಟ್ ಮನೆಗೆ ಹೊರಟ್ವಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.